ಸುಮ್ನಿರೇ ಚಂದ್ರಮ್ಮ, ಹೇಳ್ಬೇಡ ಸುಮ್ನಿರು. ನೀನೇನು ಅಂದ್ಕೊಳ್ಳಲ್ಲ ಅಂದ್ರೆ ನಿನ್ ಮಗಳು ದಿವ್ಯಾನು ಒಪ್ಕೊಳ್ಳೋದಾದ್ರೆ ಒಂದೇ ಒಂದು ಸಲಹೆ ಹೇಳ್ತೀನಿ. ಹಂಗ್ ಮಾಡಿದ್ರೆ ನಿನ್ ಮಗಳಿಗೆ ಗಂಡ ಸಿಗ್ತಾನೆ. ಗಂಡನ ಜೊತೆ ಬಾಳ್ವೆ ಮಾಡ್ಬೋದು. ಹೆಂಗೆ ಅದು? ಯಾರು ಒಪ್ಕೊಂತಾರೆ ನನ್ನ ಮಗಳನ್ನ? ಯಾರು ಮದುವೆ ಮಾಡ್ಕೊಳಕ್ಕೆ ಮುಂದೆ ಬರ್ತಾರೆ ಹೇಳು? ಯಾರು ಇಲ್ಲ, ಇಲ್ಲೇ ಸಾಕಮ್ಮ ನಿಂತವಳೆ. ಸಾಕಮ್ಮನ ಮಗ ಪೆದ್ಗುಂಡನು ನಿಂತವನೆ, ಅವನಿಗೂ ಮದ್ವೆ ಆಗಿಲ್ಲ. ಅವನಿಗೂ ಪಾಪ ಹೆಣ್ಣು ಹುಡುಕಿ ಸಾಕಾಗ್ಯವಳೆ ಸಾಕಮ್ಮ. ಈ ದಿವ್ಯನಿಗೂ ಪಾಪ ಎಲ್ಲೂ ಗಂಡು ಸೆಟ್ ಆಗ್ತಾ ಇಲ್ಲ. ಅವನು ಒಳ್ಳೆ ಹುಡುಗ. ಇಬ್ರಿಗೂ ಯಾಕೆ ಮದ್ವೆ ಮಾಡಬಾರ್ದು? ಅಲ್ವೇ? ಏನಂದೆ? ಏನಂದ ಹೇಳಿದೆ ಜಯಮ್ಮ? ಓ ಚಂದ್ರಮ್ಮ, ಸರಿಯಾಗಿ ಹೇಳವಳೆ. ನನ್ನ ಮಗುಗೂ ನಿನ್ ಮಗಳಿಗೂ ಸರಿಯಾಗಿ ಜೋಡಿ ಆಗುತ್ತೆ. ದಿವ್ಯನ್ಗೆ ಇನ್ಯಾರ ಗಂಟಾನೆ ಬಂದ್ ಮದುವೆ ಮಾಡ್ಕೊಂಡು ಹೋಗ್ತಾರೆ ಹೇಳು? ನಾವೇನೇನು ಕಮ್ಮಿ ಇಲ್ಲ, ನಮ್ದು ಜಮೀನ್ ಐತೆ. ನಮ್ ಗುಂಡನು ಏನೋ ಒಂದಿಟ್ಟು ಪೆದ್ದ ಅಷ್ಟೇನೆ, ಅವನು ಒಳ್ಳೆಯವನೇನೆ. ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿನ್ ಮಗಳು ಮದುವೆ ಮಾಡ್ದಂಗೂ ಆಗುತ್ತೆ, ನೀನು ಸುಖವಾಗಿದ್ದಂಗೂ ಆಗುತ್ತೆ. ಮಗಳು ಗಂಡನ್ ಬಿಟ್ಟಳು ಅಂತ ಅನ್ನಿಸ್ಕೊಂಡವಳೆ, ನಾನು ಅನ್ನಿಸ್ಕೊಂತೀನಿ ಅಂತನ ಚಿಂತೆನೂ ನಿನ್ನಿಂದ ದೂರ ಆಗುತ್ತೆ. ಜಯಮ್ಮ ಒಳ್ಳೆದೇ ಹೇಳಿದ್ಲು ಅಲ್ವೇನೆ ಜಯಮ್ಮ? ಹಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹ್ಞೂ ಕಣೆ ಚಂದ್ರಮ್ಮ, ನಾನು ಹೇಳೋದು ಅದನ್ನೇನೆ. ಸುಮ್ಮನೆ ಒಪ್ಕೊಂಡು ದಿವ್ಯನ ಈ ಗುಂಡುಗೆನೆ ಕೊಟ್ಟು ಮದುವೆ ಮಾಡು. ಇದೇ ಊರಾಗ ಇದ್ದಂಗಾಗುತ್ತೆ, ನಿನ್ನೂ ನೋಡ್ಕೊಂಡಂಗಾಗುತ್ತೆ, ಅವಳ ಮದ್ವೆನೂ ಆದಂಗಾಗುತ್ತೆ. ಶ್ರೀಮಂತ ಹುಡುಗನ್ನೇ ಬೇಕು ಅಂದ್ರೆ ಯಾರು ಮದುವೆ ಮಾಡ್ಕೊಂಡು ಹೋಗಲ್ಲ. ಅದು ಅಲ್ಲೇ ಡೈವರ್ಸ್ ಕೊಟ್ಟವಳೆ. ಅದು ಅಲ್ದೇನೆ ಆ ಚಂದ್ರು ಹಿಂದೆ ಬೇರೆ ಬಿದ್ದಿದ್ಲು. ಅದನ್ನೆಲ್ಲ ನಮ್ಮೂರವರು ಫಿಟ್ಟಿಂಗ್ ಇಡ್ತಾರೆ. ಯಾರಾದ್ರೂ ಮದ್ವೆ ಆಗ್ತೀನಿ ಅಂತ ಮುಂದೆ ಬಂದ್ರು ಸಾಕಮ್ಮ ಎಲ್ಲ ಗೊತ್ತಿದ್ದು ಒಪ್ಕೊಂತಾಳೆ. ಪೆದ್ಗುಂಡನು ಅಷ್ಟೇ, ಅವನೇನು ಅಂಬಲ್ಲ ಇಂಥವೆಲ್ಲನ. ಯಾರನ್ನಾದ್ರೂ ಬೇರೆ ಮದುವೆ ಮಾಡ್ಕೊಂಡು ಹೋದ್ರೆ ಅಯ್ಯೋ ಅನ್ನಿಸ್ತಾರೆ. ಹಳೆ ಗಂಡು ಅಂತಾಗೆ ಏನ್ ಕೆಲಸ ಮಾಡಿದೆ, ಏನ್ ಕಿತಾಪತಿ ಮಾಡಿದೆ, ಯಾಕೆ ಡೈವರ್ಸ್ ಕೊಟ್ಟೆ, ಅವನು ಯಾರೋ ಹಿಂದೆ ಬಿದ್ದಿದ್ದಂತಲ್ಲ, ಲವ್ ಮಾಡ್ತಿದ್ದಂತಲ್ಲ, ಮದ್ವೆ ಆಗಿರೋನ್ನ ಅಂತ ಅಂಗಿಸ್ತಾರೆ. ಅವಾಗ ನೆಮ್ಮದಿಗಿರಕ್ಕಾಗಲ್ಲ ನಿನ್ ಮಗಳು. ಯೋಚನೆ ಮಾಡು ದಿವ್ಯಾ, ನಿನಗೂ ಒಂದು ಬಾಳ್ ಸಿಕ್ತಂಗಾಗುತ್ತೆ, ಇದೇ ಊರಾಗ ಇದ್ದಂಗೂ ಆಗುತ್ತೆ. ದಿವ್ಯಾ 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 ಇದೇನೆ ಹಿಂಗ್ ನಿಂತ್ಕೊಂಡೆ ಮಾತಾಡಿ ಏನಾದ್ರು? ನಮ್ ಗುಂಡುನ ನೋಡು, ನಿನ್ಗೂ ಅವನಿಗೂ ವಾರ್ಗೆ ಸರಿಯಾಗುತ್ತೆ. ಅವನೇ ಬಂದು ನಿನ್ ಮಗ್ಳಾಗ ನಿಂತ್ಕೊಬಿಟ್ಟವನೆ, ದೇವ್ರು ಹೇಳ್ಕಳಿಸ್ದಂಗೆ ಬಂದವನಿ. ಯೋಚನೆ ಮಾಡು. ಈಗ ಹಾಡು ಅವನಿಗೆ ಕೊಟ್ಟು ಸ್ವೀಟ್ ತಿನ್ಸಿ ಇಬ್ರು ಕೈ ಹಿಡ್ಕೊಳ್ರಿ. ಅಲ್ಲಿಗೆ ಎಂಗೇಜ್ಮೆಂಟ್ ಆದಂಗೆ ಆಗ್ಬಿಡುತ್ತೆ. ನಾನು ಇವನ್ನ ಈ ಪೆದ್ದನ್ನ ಮದ್ವೆ ಆಗ್ಬೇಕಾ? ಇಂಪಾಸಿಬಲ್. ನಾನಂತೂ ಹಂಗೆ ಇದ್ರು ಇಂಥನ್ನ ಮಾತ್ರ ಮದ್ವೆ ಆಗಲ್ಲ. ಯೋಲೇ ದಿವ್ಯಾ, ಮದ್ವೆ ಆಗಲ್ಲ ಅಂದ್ರೆ ಇನ್ ಯಾರು ಬರ್ತಾರೆ ನಿನ್ಗೆ ಮದ್ವೆ ಮಾಡ್ಕೊಂಡು ಹೋಗಕ್ಕೆ? ಮದ್ವೆ ಮಾಡ್ಕೊಂಡು ಹೋದ್ರು ಅಲ್ಲಿ ನೀನ್ ನೆಮ್ಮದಿಯಾಗಿರ್ತಿ ಅಂತ ಏನ್ ಗ್ಯಾರಂಟಿ ಐತೆ? ಇಲ್ಲ ಅದೇ ಜಮೀನ್ ಐತೆ, ಕೆಲಸ ಮಾಡ್ತಾನೆ, ನೀನು ಓದಿದ್ಯಾ, ನನ್ನ ಕೆಲಸ ಮಾಡ್ಕೊಂಡಿರು, ಇಲ್ಲ ಮನೆಗಾದ್ರೂ ಇರು. ಆರಾಮಾಗಿರು ಸಾಕಮ್ಮ. ನೀನ್ ನೋಡಿರೋಳು, ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಳು. ಏನ್ ಕಾಟ ಕೊಡಲ್ಲ, ಅತ್ತೆ ಕಾಟ ಇರಲ್ಲ. ಗಂಡ ಅಂತೂ ಮೊದ್ಲೇ ಏನ್ ಕಾಟನೂ ಕೊಡಲ್ಲ, ನೀನ್ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ. ಹೂ ಕಣೆ ದಿವ್ಯಾ, ನೋಡು ನಂದಿನಿ, ನೋಡು ಆ ಪೆದ್ದ ಸಿದ್ಧ, ಏನು ಓದಿಲ್ಲ ಏನಿಲ್ಲ, ಎಮ್ಮೆ ಕತ್ಕೊಂಡು ಹೊಸ ಕತ್ಕೊಂಡು ಇದ್ದ ಅಂತವನ್ನ ಇಷ್ಟಪಟ್ಟು ಲವ್ ಮಾಡಿ ಓಡೋ ಮದ್ವೆ ಆಗ್ಯವಳೆ. ನಿನ್ಗೆ ಬಯಸದೆ ಬಂದ ಭಾಗ್ಯ ಅನ್ನು. ಈ ಪೆದ್ಗುಂಡ ನೀನ್ ಹೇಳ್ದಂಗೆ ಕೇಳ್ಕೊಂಡು ನೀನ್ ಇಷ್ಟ ಬಂದಂಗೆ ಆಟ ಆಡ್ಸ್ಬೋದು. ಅಲ್ಲ ಆಟ ಆಡ್ಸೋದಂತ ಅಲ್ಲ ಸಾಕಮ್ಮ, ಬೇಜಾರ್ ಮಾಡ್ಕೋಬೇಡ. ಆಟ ಆಡ್ಸೋದಲ್ಲ, ಹೇಳ್ದಂಗೆ ಕೇಳ್ದಂಗೆ ಇಕ್ಕೆಬಹುದು. ಹೇಳ್ತಾ ಇದ್ದೀನಿ, ಮದ್ವೆ ಆದ್ರೆ ನಂದಿನಿ ಹಂಗೆ ನೀನು ಚೆನ್ನಾಗಿರ್ತೀಯ ಕಣಿ. ಅರ್ಥ ಮಾಡ್ಕ್ಯಾ, ಸುಮ್ನೆ ಮದ್ವೆ ಆಗು. ಇವನ್ನೇನೆ ಇನ್ಯಾರು ಬರ್ತಾರೆ ನಿನಗೆ ಮದ್ವೆ ಮಾಡ್ಕೊಂತೀನಿ ಅಂತಾನ? ಸಾಕಮ್ಮನು ನೋಡಿರಳೇನೆ, ಚೆನ್ನಾಗಿ ನೋಡ್ಕೊಂತಾಳೆ, ನಿನ್ಗೂ ಏನ್ ಕಾಟ ಇರಲ್ಲ. ದುಡ್ದು ಎಲ್ಲ ನಿನ್ ಕೈ ತಂದು ಕೊಡ್ತಾನೆ ಅವನು ಪೆದ್ಗುಂಡ. ನೀನ್ ಆರಾಮ ಸಂಸಾರ ಮಾಡ್ಕೊಂಡು ಮನೆ ನಿಭಾಯಿಸ್ಕೊಂಡಿರು. ಇನ್ನೇನ್ ಸಾಕಮ್ಮ ಇನ್ನೊಬ್ಬ ಮಗ ಇದ್ದಾನೆ, ಅವರಿಬ್ರು ಕೆಲಸಕ್ಕೆ ಹೋಗ್ತಾರೆ, ಗಂಡ ಹೆಂಡತಿ, ಅವ್ರದ್ದೇನ್ ಕಾಟ ಇರಲ್ಲ. ನೀನೊಬ್ಳೆ ಮನೆಯಾಗಿ ಸಾಕಮ್ಮನು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತಾಳ ಹೊಲ್ತಕ್ಕೆ, ಪೆದ್ಗುಂಡನು ಕೂಲಿ ಹೋಗ್ತಾನೆ, ಆರಾಮಾಗಿರ್ಬೋದು. ಇಲ್ಲ ಹಸುಗಳು ತಂದ್ಕೊಡು, ನಂದಿನಿ ಗಂಡ ಅವನು ಸಿದ್ಧ ಮೇಸ್ಕೊಂಡು ಹೋಗಲ್ವೇ? ಇವನ್ಗೂ ಒಂದ್ 2 ಹಸಿ ಮೇಸ ತಂದ್ಕೊಡು. ಮೇಸ್ಕೊಂಬಂದು ಹಾಲು ಕರೆದು ದುಡ್ಡೆಲ್ಲ ತಂದು ನಿನ್ ಕೈಗೆ ಕೊಡ್ತಾನೆ. ನೀನ್ ಅವಾಗ ದುಡ್ಡಿಕೊಂಡು ಯಜಮಾನಿಕೆ ಮಾಡ್ಕೊಂಡಿರ್ಬೋದು ಆರಾಮಾಗಿ. ಇಂಥ ಗಂಡ ಇನ್ನೆಲ್ಲಿ ಸಿಗ್ತಾನೆ ಹೇಳು? ಅದು ನಿನಗೆ ಸೆಕೆಂಡ್ ಹ್ಯಾಂಡ್. ಕಣೆ ದಿವ್ಯಾ, ನನ್ನ ಮಗ ಅಂತ ಹೇಳ್ತಾ ಇಲ್ಲ, ಅವನು ಪೆದ್ದ ಅನ್ನೋದೊಂದು ಬಿಟ್ರೆ ಅವನಿಗೆ ಕುಡಿಯೋ ಚಟ ಇಲ್ಲ, ಎಲ್ಲನ ಇಸ್ಪಿಟಾಡೋ ಚಟ ಇಲ್ಲ, ಈ ಎಲ್ಲನ ಹೋಗಿ ಈ ಗುಟ್ಕ ಇಮಲು ಪಮಲ್ ಹಾಕ್ಯಂತಾರಲ್ಲ ಅಂತ ಅಭ್ಯಾಸ ಇಲ್ಲ, ಬೀಡಿ ಸಿಗರೇಟ್ ಸೇದಲ್ಲ, ಆಮೇಲೆ ಎಲ್ಲನ ಹೋಗಿ ಜಗಳಕ್ಕೆ ನಿಂತ್ಕೊಂಬಲ್ಲ. ಏನು ಮಾಡಲ್ಲ. ಅವನಿಗೆ ಒಂದು ಈಟ್ ಲೆಕ್ಕ ಪಕ್ಕ ಬರಲ್ಲ, ಬುದ್ಧಿ ಕಡಿಮೆ. ನೀನಿದ್ಯಲ್ಲ, ನೀನ್ ನಿಭಾಯಿಸ್ಕೊಂಡು ಹೋಗಿ, ನೀನ್ ಓದಿದ್ಯಾ, ಅವ್ನು ದುಡ್ಡು ನಿನ್ ಕೈಗೆ ತಂದು ಕೊಡ್ತಾನೆ, ನಾನೇನು ನಿನ್ನೇನು ಕೇಳಲ್ಲ. ಅವ್ನು ನಮ್ಮ ಮದ್ವೆ ಆಗು ಅಷ್ಟೇ ಸಾಕು. ಇನ್ನೇನು ಬೇಡ ನಮ್ಗೆ. ನೋಡಮ್ಮ, ಯೋಚನೆ ಮಾಡು. ನಾನೇ ಮುಂಚೆನೆ ಕೇಳೋಣ ಅಂದ್ಕೊಂಡಿದ್ದೆ. ಏನ್ ಅನ್ಕೊಂತೀರೋ ಏನೋ, ಬೈತೀರೇನೋ, ಆಮೇಲೆ ಸಿಟ್ ಮಾಡ್ಕೊಂತೀರಾ, ಬೇಜಾರು ಮಾಡ್ಕೊಂತೀರಾ. ನೋಡಿ ಇವನಿಗೆ ನಾನು ಮದುವೆ ಆಗ್ಬೇಕಾ, ನಾನಂತ ಓದಿರೋಳು ಮದುವೆ ಆಗ್ಬೇಕಾ ಅಂತ ಬೈಕೊಂತಿ ಅಂತ ನಾನು ಕೇಳಲಿಲ್ಲ ಅಷ್ಟೇನೆ. ಈಗ ಜಯಮ್ಮನು ರಾಜಮ್ಮನು ಹೇಳ್ದಾಗ ನನಗೂ ಹಂಗೆ ಅನ್ನಿಸ್ತು. ನೋಡಮ್ಮ, ನಿನ್ನಿಷ್ಟ, ನಾವೇನು ಬಲವಂತ ಮಾಡಲ್ಲ.
ಮದ್ವೆ ಆದ್ರೆ ಚೆನ್ನಾಗಿರ್ತೀರಾ, ಇದ್ದೂರಾಗೆ ಇರ್ತೀಯಾ, ನಿಮ್ಮ ಅಮ್ಮನೂ ನೋಡ್ಕೋಬಹುದು. ಹಾ, ಇನ್ನು ಏನ್ ಯೋಚನೆ ಮಾಡ್ತೀಯ? ಏ ಚಂದ್ರಮ್ಮ, ನೀನಾದ್ರೂ ಹೇಳು ನಿನ್ ಮಗಳಿಗೆ ದಿವ್ಯನ್ಗೆ. ಹಾ, ಸುಮ್ನೆ ಒಪ್ಕೊಂಡು ಇಲ್ಲ ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ತಾಳಿ ಕಟ್ಟಿಸ್ಕೊಂಬರೋಣ ನಾಳೆ ಕೊಯ್ಲ ನಾಡ್ದೋಣ. ಹಾ ನೋಡೆ ಚಂದ್ರಮ್ಮ, ನನ್ನ ಸಾಕತ್ತೆ ಸಾಕತ್ತೆ ಅಂತ ಅಷ್ಟು ಪ್ರೀತಿಯಿಂದ ಕರಿತಾ ಇದ್ಲು. ಈಗ ನಿಜವಾಗ್ಲೂ ಸೊಸೆ ಆಗುವಂತ ಅದೃಷ್ಟ ಬಂದ್ರು ಸುಮ್ಮನೆ ಇದ್ದಾಳೆ ನಿನ್ ಮಗಳು. ನೀನಾದ್ರೂ ಹೇಳು, ಇಬ್ರು ಬೀಗ್ರಾಗಣ. ಹಾ, ನಿನ್ ಮಗಳಿಗೆ ಒಂದ್ ಜೀವನ ಸಿಗುತ್ತೆ. ನೀನು ಅದೇ ತಾನೇ ಯೋಚನೆ ಮಾಡ್ತಾ ಇರೋದು. ನಾನು ಗಂಡು ಬಿಟ್ಟೋಳು ಅನಿಸ್ಕೊಂಡಿದ್ದೀನಿ, ನನ್ನ ಮಗಳು ಹಂಗೆ ಆಗ್ಯವಳೆ ಅಂತ. ಈಗ ಬಯಸದೆ ಬಂದ ಭಾಗ್ಯ ಬಂದ್ರು ಸುಮ್ಮನೆ ಇದೆಯಲ್ಲೇ. ನೀನಾದ್ರೂ ನಿನ್ ಮಗಳಿಗೆ ಹೇಳಿ ಒಪ್ಸು. ಹಾ ದಿವ್ಯಾ, ನನಗೂ ಯಾಕೋ ಇವರೆಲ್ಲರೂ ಹೇಳಿದ್ಮೇಲೆ ಈ ಗುಂಡು ನಿನ್ ಮದ್ವೆ ಆಗದೆ ಒಳ್ಳೇದು ಅಂತ ಅನ್ಸುತ್ತೆ. ಹಾ, ಶ್ರೀಮಂತರು ದುಡ್ಡು ಸಂಪಾದನೆ ಮಾಡೋರು ಅಂತ ಹುಡ್ಕೊಳೋದೆ, ಯಾರು ಒಳ್ಳೆಯವ್ರು ಸಿಗಲ್ಲ ನೋಡು. ಅವ್ನು ಯಾರೋ ಮದುವೆ ಆಗಿ ಬಂದ, ಒಂದು 6 ತಿಂಗಳು ನಿನ್ ಜೊತೆ ಬಾಳ್ವೆ ಮಾಡಲಿಲ್ಲ, ಅದೇ ಕೈ ಕೊಟ್ಟೋದ. ಆದ್ರೆ ಇವನಿಗೆ ತಪ್ಪು ಸರಿ ಯಾವುದು ಅಂತ ಗೊತ್ತಿಲ್ಲ, ಒಂದು ಮೋಸ ಸುಳ್ಳು ಅಂತ ಗೊತ್ತಿಲ್ಲ. ಒಳ್ಳೆ ಹುಡುಗ. ನೀನು ಈ ಊರಾಗೆ ಇದ್ದಂಗೆ ಆಗುತ್ತೆ. ಚೆನ್ನಾಗಿರ್ತೀಯ. ಅವನು ದುಡ್ಕೊಂಬತ್ತಾನೆ, ನೀನು ಆರಾಮಾಗಿ ಸಂಸಾರ ಮಾಡ್ಕೊಂಡು ಮನೆಯಾಗಿರು. ಸುಖವಾಗಿರ್ತೀಯ. ದುಡ್ಡು ಯಾರಿಗೆ ಬೇಕಾಗಿತ್ತೆ? ನಿಮ್ಗೆ ಇರೋದೇ ಮುಖ್ಯ. ಯೋಚನೆ ಮಾಡಮ್ಮ. ನನಗೂ ಯಾಕೋ ಇವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲೇ ಇದ್ದಂಗೂ ಆಗುತ್ತೆ, ನನಗೂ ಆಸರೆ ಆಗಿದ್ದಂಗೂ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮ, ನೀನು ಹಂಗೆ ಹೇಳ್ತೀಯ? ನಾನು ಡಿಗ್ರಿ ಮಾಡಿರೋಳು ಈ ಪೆದ್ಗುಂಡನ್ ಮದ್ವೆ ಆಗದ? ಹೋಗಮ್ಮ, ನಾನು ಮದ್ವೆ ಆಗಲ್ಲ. ಅಯ್ಯೋ ದಿವ್ಯಾ, ನಾನು ಮದುವೆ ಆದರೆ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ದುಡ್ಡು ನಿನಗೆಲ್ಲ ತಂದು ಕೊಡ್ತೀನಿ. ನಿನ್ಗೆ ಏನೇನು ಬೇಕು ಅದನ್ನೆಲ್ಲ ಕೊಡಿಸ್ತೀನಿ. ಪೇರಂಡಲ್ಲಿ ಪೌಡ್ರು, ಸ್ಟಿಕ್ಕರು, ಆಮೇಲೆ ಕಣ್ಣಿಗೆ ಹಚ್ಕೊಂಬದಕ್ಕೆ ಅಡುಗೆ ಎಲ್ಲ ಕೊಡಿಸ್ತೀನಿ. ನನ್ನ ಮದುವೆ ಆಗು, ನಾನು ಚೆನ್ನಾಗಿ ನೋಡ್ಕೊಂತೀನಿ ನಿನ್ನ. ಹಂಗ ನೀನು ನನ್ನ ಚೆನ್ನಾಗಿ ನೋಡ್ಕೊಂತೀಯಾ? ಎಷ್ಟು ಸಂಪಾದನೆ ಮಾಡ್ತೀಯ ದಿನಕ್ಕೆ? ದಿನಕ್ಕೆ ನಾನು 600 ರೂಪಾಯಿ ಸಂಪಾದನೆ ಮಾಡ್ತೀನಿ ಗೊತ್ತಾ, ಗಾರೆ ಕೆಲಸಕ್ಕೆ ಹೋಗಿ. ನೋಡಮ್ಮ, 600 ರೂಪಾಯಿ ಸಂಪಾದನೆ ಮಾಡ್ತಾನೆ ಇವನು. ನಿನ್ ಗಂಡ ದಿನಾನ ಗಾರೆ ಕೆಲ್ಸಕ್ಕೆ ಹೋಗ್ತಾನಂತೆ. ಇದಕ್ಕಿನ್ನ ಇನ್ನೇನ್ ಬೇಕು ಹೇಳು? ಸುಮ್ಮನೆ ಒಪ್ಕೊಂಡು ಮದುವೆ ಮಾಡ್ಕೊಂಬತ್ ಕಲ್ತ್ಕ. ಯಾರು ಶ್ರೀಮಂತರು, ಡಾಕ್ಟರ್, ಇಂಜಿನಿಯರ್ ಯಾರು ನಿನ್ನ ಒಪ್ಪಲ್ಲ. ನಾನು ಹೇಳಿದ ಮಾತು ಕೇಳು, ಸುಮ್ಮನೆ ಒಪ್ಕೊಳ್ಳಿ ದಿವ್ಯಾ. ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀವಿ? ಏನು ಯೋಚನೆ ಮಾಡಬೇಡ, ನಾನೆಲ್ಲ ಇದ್ದೀನಿ. ನಿನ್ ಸಂಸಾರ ಸುಖವಾಗಿರುತ್ತೆ. ನಾನೆಲ್ಲ ನೋಡ್ಕೊಂತೀನಿ. ನಮ್ ಗುಂಡ ಇದ್ದಾನೆ, ಅವನು ದಿನ ಕೂಲಿ ಹೋಗ್ತಾನೆ, ಗಾರೆ ಕೆಲ್ಸಕ್ಕೆ ಹೋಗ್ತಾನೆ. 600 ರೂಪಾಯಿ ತೊತ್ತಾನೆ ದಿನಾನ. ಇನ್ನೇನ್ ಬೇಕು ಹೇಳು? ನೀನೇನು ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ, ಮನೆಯಾಗಿರು ಸಾಕು. ನೋಡ್ದಿವ್ಯಾ, ಒಂದ್ ಮಾತು ಹೇಳ್ತೀನಿ. ಎಷ್ಟೇ ಹೆಣ್ಮಕ್ಳು ಎಷ್ಟೇ ದುಡ್ಡು ಸಾಹುಕಾರರಾಗಿದ್ರು ಗಂಡ ಇಲ್ಲ ಅಂದ್ರೆ ಯಾರು 3 ಕಾಸಿನ ಮರ್ಯಾದೆನೂ ಕೊಡಲ್ಲ. ಈಗ ನಿಮ್ಮ ಅಮ್ಮನ್ಗೆ ತಗೋ, ಯಾರು ಈ ಊರಾಗ ಮರ್ಯಾದೆ ಕೊಡ್ತಾರೆ ಹೇಳು? ನಿನ್ನೂ ಹಂಗೆ ಅಂತಾನೆ, ಗಂಡನ್ ಬಿಟ್ಟವಳು ಇಬ್ರು ಅಂತಾನ. ಅವಮಾನ ಬೇಕಾ ನಿನ್ಗೆ ಹೇಳು? ಯೋಚನೆ ಮಾಡು. ನಿಮ್ಮ ಅಮ್ಮನಿಗೂ ಮರ್ಯಾದೆ ಇರುತ್ತೆ, ನಿನಗೂ ಮರ್ಯಾದೆ ಇರುತ್ತೆ. ಅದಕ್ಕೆ ಒಪ್ಕೊಂಡು ಸುಮ್ಮನೆ ಮದ್ವೆ ಆಗತ್ ಕಲ್ಕ. ನಾಳೆನೆ ದೇವಸ್ಥಾನ, ನಮ್ಮೂರ್ ದೇವಸ್ಥಾನದಾಗೇನೆ ತಾಳಿ ಕಟ್ಟಿಸ್ಕೊ ಬರೋಣ. ಹ್ಞೂ ಅಂತ ಹೇಳಿ ದಿವ್ಯಾ. ಇನ್ನು ಏನು ಯೋಚನೆ ಮಾಡ್ತೀಯ? ಏನು ಯೋಚನೆ ಮಾಡ್ಬೇಡ, ನಿಮ್ಮ ಮುಂದಿನ ಜೀವನ ನಿಂದು ಚೆನ್ನಾಗಿರುತ್ತೆ. ಓ ನಮ್ಮ ದಿವ್ಯಾ, ನಾನಿದ್ದೀನಿ, ಚೆನ್ನಾಗಿ ನೋಡ್ಕೊಂತೀನಿ. ನಮ್ಮ ಆಸ್ತಿ ಎಲ್ಲ ನಿಮ್ಗೆ ತಾನೆ? ನಮ್ದು ಒಂದಿಷ್ಟು ಜಮೀನ್ ಐತೆ, ಮನೆ ಐತೆ, ನನ್ನ ಹತ್ರನೂ ಒಂದಿಷ್ಟು ಒಡವೆ ಐತೆ, ಅದೆಲ್ಲ ನಿನಗೇನೆ. ಅವಾಗ ನೀವು ಶ್ರೀಮಂತರಾಗಿರ್ತೀರಾ, ಚೆನ್ನಾಗಿರ್ತೀಯ. ಸುಮ್ಮನೆ ಒಪ್ಕೊಳಮ್ಮ. ನನ್ನ ಮನ್ಸಿಗೆ ಬೇಜಾರು ಮಾಡಬೇಡ. ನಿಂದೇ ಯೋಚನೆ ಆಗೈತೆ ನನಗೆ, ನಿಂದೊಂದು ದಡ ಸೇರಿಸ್ಬೇಕು ಅಂತ. ಈಗ ನಾವೇ ಹುಡ್ಕೊಳೋದ್ರು ಇಂಥ ಒಳ್ಳೆ ಹುಡುಗ ಸಿಗಲ್ಲಮ್ಮ. ಒಪ್ಕೊಳಮ್ಮ ಸುಮ್ಮನೆ. ಹ್ಞೂ ಅಂತ ಹೇಳಿದಿವ್ಯಾ. ಅಯ್ಯೋ, ಏನು ಇಷ್ಟೊಂದು ಜನ ಎಲ್ಲ ಬಲವಂತ ಮಾಡ್ತಾ ಇದೀವಿ, ಇನ್ನು ಏನೋ ಯೋಚನೆ ಮಾಡ್ತಾ ಇದೀಯಾ? ಸರಿ ಆಯ್ತು, ನೀವೆಲ್ಲರೂ ಏನು ತೀರ್ಮಾನ ಮಾಡ್ತೀರೋ ಮಾಡ್ರಿ. ನಮ್ಮಮ್ಮ ಹೆಂಗೆ ಹೇಳುತ್ತಾ ಹಂಗೆ ಕೇಳ್ತೀನಿ. ಹಬ್ಬ ಅಂತೂ ಇಂತೂ ಒಪ್ಕೊಂಡಲ್ಲ ಚಂದ್ರಮ್ಮ, ನಿನ್ ಮಗಳು. ಗುಂಡ, ನೀನ್ ಹೆಂಡತಿ ಇವಳೆ. ನಾಳೆ ಇಲ್ಲ ನಾಡಿದ್ದು ನಿಮ್ ಮದ್ವೆ ಇಲ್ಲ ದೇವಸ್ಥಾನದಾಗೆ. ಅಯ್ಯೋ ದಿವ್ಯಾ ಓಡೋದ್ಲು, ಯಾಕನ? ಮದ್ವೆ ಅಂದ್ರೆ ನಾಚಿಕೆ ಅಲ್ವೇನೋ ಗುಂಡ, ಅದಕ್ಕೆ ಓಡಾಗವಳೆ. ಅಂತ ಇಂತ ದಿವ್ಯಾ ಒಪ್ಕೊಳ್ಳಲ್ಲ ಚಂದ್ರಮ್ಮ. ತಡ ಮಾಡೋದ್ ಬೇಡ. ನಾಳೆ ಇಲ್ಲ ನಾಡಿದ್ದು ಪಿ ಪಿ ಅಂತ ವಾಲ್ಗ ಊದಿಸ್ತಿದ್ರು ಪರವಾಗಿಲ್ಲ, ಹೂನಾರ ಹಾಕಿ ತಾಳಿ ಕಟ್ಟಿಸ್ಬಿಡ್ಬೇಕು. ಸರಿ ಕಣೆ ಜಯಮ್ಮ, ಆಯ್ತು. ಹೆಂಗೋ ನೀವೆಲ್ಲರೂ ಸೇರಿ ಒಪ್ಸಿದ್ಕೆ ನಮ್ ದಿವ್ಯಾ ಒಪ್ಕೊಂಡ್ಲು. ತಡ ಮಾಡೋದ್ ಬೇಡ. ಇನ್ ಮದ್ವೆಗೆ ಎಲ್ಲ ತಯಾರಿ ಮಾಡ್ಕೊಂಬನ ಸಾಕಮ್ಮ. ನಿಮ್ ದೊಡ್ಡ ಮಗ ಸೊಸೆ ಅವರು ಬರ್ತಾರ. ಅವ್ರು ಏನಂತಾರೋ ಏನೋ. ಅವ್ರೇನಂತಾರೆ? ಅವ್ರೇನು ಅಂಬಲ್ಲ. ನನ್ನ ಮಗನ್ ಮದ್ವೆ ಮಾಡಕ್ಕೆ ಅವ್ರನ್ನ ಕೇಳ್ಬೇಕು. ಅವ್ರೇನು ಅಂಬಲ್ಲ. ಎಲ್ಲದಕ್ಕೂ ಒಂದಿಸ್ಕ ದೇವಸ್ಥಾನದಾಗೆ ಮದ್ವೆ ಮಾಡೋಣ. ಮತ್ತಿನ್ನೇ ತಡ, ಸ್ವೀಟ್ ಕೊಡ್ರಿ. ಏ ಗುಂಡ, ಅಲ್ಲಿ ಲಾಡು ಇಟ್ಟವಳೆ ನಿನ್ ನೆಂಟಿ ಆಗೋಳು ದಿವ್ಯಾ, ತಗೊಂಬ, ಎಲ್ಲಾರ್ಗು ಕೊಡು. ಅಂತೂ ಇಂತೂ ಪೆದ್ಗುಂಡ್ಗೂ ಒಂದು ಹುಡುಗಿ ಸಿಕ್ಕಿಳಲ್ಲ, ಅಷ್ಟೇ ಸಮಾಧಾನ. ದೇವ್ರೇ ಕಾಪಾಡ್ಬಿಟ್ಟೆ ನನ್ನ ಮಗನ್ನ. ತಾಳ್ರಿ, ಲಾಡು ತಿನ್ರಿ, ತಕೊಂಡೆ ಎಲ್ಲನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.